ಸಿನಿಮಾ ಅಂದ್ರೇ ಸಂಭ್ರಮ. ಆ ಸಂಭ್ರಮಕ್ಕೊಂದು ಸಪೋರ್ಟು ಈ ನಮ್ಮ ಸಿಂಪಲ್ ಆಗಿ ಒಂದು ಸವಾಲ್. ಹಾಯ್, ಎಲ್ರಿಗೂ ನಮಸ್ಕಾರ. ಇದು ಕ್ಲಾಪ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಪ್ರೆಸೆಂಟ್ ಸಿಂಪಲ್ ಆಗಿ ಒಂದು ಸವಾಲು ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಪ್ರವಲಿಕಾ ಸರ್. ಪ್ರವಲಿಕಾ, ಏನು ಮಾಡ್ಕೊಂಡಿದ್ದೀರಿ ಪ್ರವಲಿಕಾ? ನಾನು LLB ಸ್ಟೂಡೆಂಟ್ ಸರ್. ವಾವ್, ಅಂದರೆ ಮುಂದಿನ ವಕೀಲೆ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಏನಾದ್ರು ಒಂದು ಸಣ್ಣ ಪುಟ್ಟ ಕೇಸ್ ಇದ್ರೆ ಬಂದರೆ ಹ್ಯಾಂಡಲ್ ಮಾಡ್ತೀರಾ? ಈಗಲೇ ಮಾಡ್ಬಿಡ್ತೀರಾ? ಇಲ್ಲ ಸರ್, ಇವಾಗ ಓದ್ತಾ ಇದ್ದೀನಿ, ಸ್ಟೂಡೆಂಟ್. ಓಕೆ, ಆಲ್ ದ ಬೆಸ್ಟ್, ನಿಮ್ಗೆ ಒಳ್ಳೇದಾಗಲಿ. ನಿಮಗೆ ಕನ್ನಡ ಸಿನಿಮಾ ಅಂದರೆ ಇಷ್ಟನಾ? ಹಾಂ ಸರ್, ತುಂಬ ಇಷ್ಟ. ನಿಮಗೆ ಯಾರು ಇಷ್ಟ ತುಂಬ? ನನಗೆ ವಿಕ್ರಮ್ ರವಿಚಂದ್ರನ್ ಅಂದರೆ ತುಂಬ ಇಷ್ಟ ಸರ್. ವಿಕ್ರಮ್ ರವಿಚಂದ್ರನ್ ಅವರಂದರೆ ತುಂಬ ಇಷ್ಟ. ಅವ್ರದ್ದು ನೆಕ್ಸ್ಟ್ ಮುದೋಳು ಅಂತ ಒಂದು ಸಿನಿಮಾ ಬರ್ತಾ ಇದೆ, ಅವರೇ ತಾನೆ? ಹಾಂ, ಓಕೆ. ತ್ರಿವಿಕ್ರಮ್ ಮಾಡಿದ್ರು ಅಲ್ವಾ? ತ್ರಿವಿಕ್ರಮ್ ಮಾಡಿರೋ ವಿಕ್ರಮ್ ರವಿಚಂದ್ರನ್ ಇವ್ರಿಗೆ ತುಂಬ ಇಷ್ಟ ಅಂತೆ. ಇದೊಂದು ಡಿಫ್ರೆಂಟ್ ಆನ್ಸರು, ಗುಡ್. ನಿಮ್ಗೆ ಯಾರು ಇಷ್ಟ? ನನಗೆ ಸುದೀಪ್ ಇಷ್ಟ. ಸುದೀಪ್ ಇಷ್ಟನಾ? ನಿಮ್ಮ ಹೆಸರು? ರೇಷಿಕಾ. ಸಿನಿಮಾಗಳೆಲ್ಲ ನೋಡ್ತೀರಾ? ಯಾವ ಸಿನಿಮಾ ಲಾಸ್ಟ್ ನೀವು ಸಿನಿಮಾ ನೋಡಿದ್ದು? ನಾನು ನೋಡಿದ್ದು ಮುಂಗಾರು ಮಳೆ. ಮುಂಗಾರು ಮಳೆ ತುಂಬ ಲಾಸ್ಟ್, ತುಂಬ ಹಿಂದೆ ನೋಡಿರೋದು ಮುಂಗಾರು ಮಳೆ. ಈಗ ಸಮೀಪದಲ್ಲಿ ಯಾವ ಸಿನಿಮಾ ನೋಡಿದ್ರಿ? ಅದನ್ನೇ ಮೊನ್ನೆ ರೀಸೆಂಟಾಗಿ ಅದನ್ನೇ ಮತ್ತೆ ನೋಡಿದ್ದಾರೆ, ಅಂದರೆ ಟಿ ವಿಯಲ್ಲಿ ಬರುತ್ತಲ್ಲ, ನೋಡಿದ್ದಾರೆ. ಓಕೆ, ನೀವು ಯಾವ ಸಿನಿಮಾ ನೋಡಿ? ನಾನು KTM ಮೂವಿ ನೋಡಿದೆ ಸರ್. ಲವ್ ಮಾಡಿದ್ಮೇಲೆ ಹೊಡಿಸ್ಕೊಳ್ಳೋಕ್ಕೂ ರೆಡಿಯಾಗಿರಬೇಕು, ಹೊಡಿಯೋಕ್ಕೂ ರೆಡಿಯಾಗಿರಬೇಕು. ಹೇಗಿದೆ ಸಿನಿಮಾ? ಸಖತ್ತಾಗಿದೆ ಸರ್. ಲವ್ ಸ್ಟೋರಿ ಅಂದರೆ ಲವ್ ಮಾಡಿದ್ರೆ ಇದೇ ಥರ ಹುಡುಗನ್ನೇ ಇಷ್ಟಪಡಬೇಕು. ತುಂಬ ನಂಬಿಕೆ ಇಷ್ಟಪಟ್ಟಿರ್ತಾರೆ. ತುಂಬ ಸಖತ್ತಾಗಿದೆ ಸರ್. ನೋಡಿದ್ರೆ ಒಂದ್ಸಲ ಎಮೋಷ್ನಲ್ ಇರಬೇಕು. ಲವ್ ಅಂದರೆ ಏನು ಅನ್ನೋದು ಹೇಳ್ಕೊಟ್ಬಿಡ್ತಾರೆ ಸರ್ ಹತ್ರ. ಅಂದರೆ ತುಂಬ ಪ್ರೇಮಿಗಳನ್ನ ಹುಟ್ಟಾಕಿರೋದ್ರಲ್ಲಿ ಸಿನಿಮಾಗಳಿಗೂ ಬಹುಮುಖ್ಯ ಪಾತ್ರ ಇದೆ ಅನ್ನೋದನ್ನ ಇವ್ರ ಬಾಯಿಂದ ಕೇಳ್ತಾ ಇದ್ದೀವಿ. ಅಂದರೆ ಗೊತ್ತಾಗ್ತಿದೆ. ಲವ್ ಏನಾರು ಮಾಡ್ತಿದ್ದೀರಾ ಯಾರನ್ನಾರು? ಇಲ್ಲ ಸರ್. ಅಂದರೆ ಈ KTM ನೋಡಿದ್ಮೇಲೆ ಏನಾರು? ಇಲ್ಲ ಸರ್, ಲವ್ ಅಂತೇನು ಇಲ್ಲ. ಫಸ್ಟ್ ಗೋಲ್ ರೀಚ್ ಮಾಡಬೇಕು. ಲವ್ ಎಲ್ಲ ಟೈಮ್ ವೇಸ್ಟ್ ಸರ್. ಓಕೆ, KTM ಫಿಲಮ್ ನೋಡಿ ಲವ್ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರು. ಇವಾಗ KTM ಸಿನಿಮಾ ಲವ್ ಎಲ್ಲ ಬೇಡ, ಗೋಲ್ ಅಂತ ಹೇಳ್ತಿದ್ದಾರೆ. ಓಕೆ, ಅಂದರೆ ಸಿನಿಮಾದಲ್ಲಿ ಒಳ್ಳೆ ವಿಷಯಗಳನ್ನ ತೊಗೊಳ್ಳಿ, ಕೆಟ್ಟ ವಿಷಯಗಳನ್ನ ಹಾಗೆ ಬಿಡ್ತಾ ಹೋಗಿ. ಅಂದರೆ ಅಂಶಕ್ಷರ ನ್ಯಾಯದಂತೆ. ಅಂದರೆ ಈ ಅಂಶಪಕ್ಷಿ ಹೇಗೆ ಅಂತಂದರೆ, ನೀರು ಹಾಲು ಬೆರೆತಾಗ ಅದು ಹಾಲು ಮಾತ್ರ ಕುಡ್ಕೊಂಡು ನೀರು ಬಿಡುತ್ತೆ, ಏನೋ ಒಂದು ಹೇಳ್ತಾರಲ್ಲ, ಆ ಥರ. ಓಕೆ, ಆಟ ಆಡೋಕ್ಕೆ ರೆಡಿ ಇದ್ದೀರಾ? ನೀವು ರೆಡಿ ಇದ್ದೀರಾ? ಮೊದಲನೇ ಪ್ರಶ್ನೆ ನಿಮಗೆ, ಅದ್ದೂರಿ ಸಿನಿಮಾ ನೋಡಿದ್ದೀರಾ? ಹಾಂ ಸರ್, ನೋಡಿ. ಅದ್ದೂರಿ ಸಿನಿಮಾ ನೋಡಿದ್ದೀರಾ? ಅದ್ದೂರಿ ಸಿನಿಮಾದ ಕೈ ಎತ್ತಬೇಕು, ಯಾರು ಗೊತ್ತಿರೋ ಹೀರೋ ಯಾರು? ಧ್ರುವ ಸರ್ಜಾ. ಗೊತ್ತಿಲ್ವಾ? ಧ್ರುವ ಸರ್ಜಾ ರೈಟ್ ಆನ್ಸರ್. 1 ಅಂಕ ಪ್ರವಳಿಕಾ ಪಡ್ಕೊಂಡಿದ್ದಾರೆ. ಎರಡನೇ ಸಿನಿಮಾ ಶಿವಾಜಿನಗರ ಅಂತ ಒಂದು ಸಿನಿಮಾ ನೋಡಿದ್ದೀರಾ? ಹಾಂ ಸರ್, ನೋಡಿದ್ದೀನಿ. ನಮ್ಮ ತಾಯಾಣೆಗೂ ಅಡ್ಡಡ್ಡ ಕತ್ತರಿಸಿ. ಆ ಸಿನಿಮಾದ ನಿರ್ದೇಶಕರು ಯಾರು? ಈಗ ಅವ್ರು ನಮ್ಮೊಂದಿಗಿಲ್ಲ. ಕ್ಲೂ ಕೊಡ್ಲಾ? ಹರಿಶ್ಚಂದ್ರನ ಮುಂದೆ ಒಂದು ಇದು ಬರುತ್ತೆ, ಹರಿಕೃಷ್ಣ. ಹರಿಶ್ಚಂದ್ರ ಅಂತ ಒಂದು ಹೆಸರು ಇದೆಯಲ್ಲ, ಅದರ ಮುಂದೆ ಒಂದು ಹೆಸರು ಬರುತ್ತೆ. ಸತ್ಯ ಹರಿಶ್ಚಂದ್ರ. ಕರೆಕ್ಟು. ಅರೆ, ಅವ್ರ ಹೆಸರೇನು? ಡೈರೆಕ್ಟರ್ ಹೆಸರು? ಸತ್ಯ. ಸತ್ಯ, PN ಸತ್ಯ ರೈಟ್ ಆನ್ಸರ್. ನಿಮ್ಗೊಂದು ಅಂಕ ಸಿಕ್ಕಿದೆ. ಗಿಫ್ಟಲ್ಲಿ ಅರ್ಧ ನನಗೆ ಕೊಟ್ಬಿಡ್ಬೇಕು. ಓಕೆ, ಮೂರನೇ ಪ್ರಶ್ನೆ ನಿಮಗೆ, ಮುತ್ತಿನ ಹಾರ ಅಂತ ಒಂದು ಸಿನಿಮಾ ಬಂತು, ಗೊತ್ತಾ? ಸರ್, ವಿಷ್ಣುವರ್ಧನ್. ಮುತ್ತಿನ ಹಾರ ಸಿನಿಮಾದ ಹೀರೋಯಿನ್ ಯಾರು? ಸುಹಾಸಿನಿ. ಕರೆಕ್ಟಾ? ಓಕೆ, ಇವ್ರು ಬೇಗ ಹೇಳಿದ್ರಿಂದ ಇವ್ರು ಪಾಯಿಂಟ್ಸ್ ಕೊಡ್ತೀನಿ. ಪ್ರವಲಿಕಂಗೆ 2 ಪಾಯಿಂಟು, ನಿನ್ಗೆ 1 ಪಾಯಿಂಟು. 4ನೇ ಪ್ರಶ್ನೆ, ಶಿವಲಿಂಗ ಅಂತ ಒಂದು ಸಿನಿಮಾ ಬಂತು, ಗೊತ್ತಾ? ಹಾಂ ಸರ್, ಶಿವರಾಜ್. ಬೊಂಬೆ ಬೊಂಬೆ ನನ್ನ ಮುದ್ದು ಬೊಂಬೆ, ಯಾಕೆಷ್ಟು ಆತಂಕವೇ. ಆ ಸಿನಿಮಾದ ಪ್ರೊಡ್ಯೂಸರ್ ಯಾರು, ಅಥವಾ ಪ್ರೊಡ್ಯೂಸ್ ಮಾಡಿದ ಸಂಸ್ಥೆ ಹೆಸರು? ಹೀರೋ ಹೆಸರು ಹೇಳ್ತಾರೆ, ಹೀರೋಯಿನ್ ಹೆಸರು ಹೇಳ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಹೆಸರು ಕೂಡ ಹೇಳ್ಬಿಡ್ತಾರೆ. ಈ ಪ್ರೊಡ್ಯೂಸರ್ ಹೆಸರು ಮಾತ್ರ ತಿಳ್ಕೊಂಡೇ ಇರಲ್ಲ, ಯಾಕಂದರೆ ಅವರೇ ಅನ್ನದಾತರು.
ತಿಳ್ಕೊಂಡ್ರೆ ಉತ್ತಮ. ಯಾಕೆ ತಿಳ್ಕೊಬೇಕು ಅಂತ ನೀವು ಕಮೆಂಟ್ ಹಾಕ್ತೀರಿ, ನನ್ನ ಕ್ಯಾಕರ್ ಸುಗಿತೀರಿ, ಅದು ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಆದರೆ ತಿಳ್ಕೊಂಡಿದ್ರೆ ಒಳ್ಳೇದಲ್ವಾ ಅಂತ ಅಷ್ಟೇ. ಗೊತ್ತಿಲ್ವಾ? ಕೆ.ಎ. ಸುರೇಶ್ ಆರ್ಟ್ಸ್ ಅಂಥೇಳಿ, ಇವರು RX ಸೂರಿ, ತೋತಾಪುರಿ ಈ ಸಿನಿಮಾಗಳಿಗೆಲ್ಲ ಪ್ರೊಡ್ಯೂಸ್ ಮಾಡಿದ್ದಾರೆ. ಶ್ರಾವಣಿ ಸುಬ್ರಹ್ಮಣ್ಯ ಪ್ರೊಡ್ಯೂಸರ್ ಕೂಡ ಇವರೇ. ಓಕೆ, ಲಾಸ್ಟು ಪ್ರಶ್ನೆ ನಿಮಗೆ. ಒಂದು ಫೋಟೋ ತೋರಿಸ್ತೀನಿ, ಆ ಫೋಟೋದಲ್ಲಿರೋರು ಯಾರು ಅಂತ ನೀವು ಗುರುತಿಸಿದ್ರೆ ನಿಮಗೆ ಒಂದು ಅಂಕ ಕೊಡ್ತೀನಿ. ನಮಗೇನಿಲ್ವಾ ಅಂತ ಕೇಳಬೇಡಿ, ನೀವು ಕಮೆಂಟ್ ಮಾಡಿ. ನೀವು ಯಾರು ಚೆನ್ನಾಗಿ ಕಮೆಂಟ್ ಮಾಡ್ತೀರಿ ಅವ್ರನ್ನ ಆಯ್ಕೆ ಮಾಡಿ, ಅವ್ರಿಗೂ ಒಂದು ಗಿಫ್ಟ್ ಕಳಿಸ್ಕೊಡ್ತೀವಿ. ರಾಜ್ಕುಮಾರ್ ಪಕ್ಕದಲ್ಲಿರೋರು ಯಾರು? ರಾಜ್ಕುಮಾರ್ ಪಕ್ಕದಲ್ಲಿ ಒಬ್ರು ಆರ್ಟಿಸ್ಟ್ ಇದ್ದಾರೆ, ಇವರು ಫೇಮಸ್ ಕಾಮಿಡಿಯನ್ನು. ನಿಮಗೆ ಸ್ಕ್ರೀನ್ ಮೇಲೆ ಬರುತ್ತೆ, ಇವ್ರಿಗೆ ಮುಂಚೆ ನೀವೇ ಕಮೆಂಟ್ ಹಾಕ್ಬಿಡಿ. ಗೊತ್ತಿಲ್ವಾ? ಇವ್ರು ಯಾರು ಅಲ್ಲ, ಡಿಂಗ್ರಿ ನಾಗರಾಜ್. ಅವ್ರ ಮಗ ಕೂಡ ಇವಾಗ ಹೀರೋ ಆಗ್ತಿದ್ದಾರೆ. ಫ್ಲೈಯಿಂಗ್ ಅಂತ ಒಂದು ಸಿನಿಮಾ ಬರ್ತಿದೆ, ಅದ್ರ ಮೂಲಕ ಹೀರೋ ಆಗ್ತಿದ್ದಾರೆ. ಅವ್ರಿಗೆ ನಾವು ಆಲ್ ದ ಬೆಸ್ಟ್ ಹೇಳೋಣ. ಪ್ರವಳಿಕಾ ಎಷ್ಟು ಪಾಯಿಂಟು? 2 3 ನಿಮಗೆ 1. ಈ ಗೇಮ್ನ ವಿನ್ನರ್ ಯಾರು? ಪ್ರವಳಿಕಂಗೆ ಗಿಫ್ಟ್ ಕೊಡ್ಬೋದಾ? ಮತ್ತು ಕೊಡು. ಓ ಸಾರಿ, ನಾನು ಕೊಡಬೇಕು, ಪಾಪುಗೆ ನಾನು ಯಾಕೆ ಹೇಳ್ತಿದ್ದೀನಿ. ಓಕೆ, ಅವ್ರಿಗೆ ಗಿಫ್ಟ್ ಕೊಟ್ಟು ಖುಷಿ ಪಡಿಸೋಣ ಬನ್ನಿ. ನಾವು ನಮ್ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೇನೆ ಇಲ್ಲಿ ದೇವ್ರು, ಜೀವನದಲ್ಲಿ ಬೇರೇನೂ ಇಲ್ಲ ಏನಂತೀರ. ಈ ಸಿನಿಮಾ ಆಟದಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ನಮ್ಮ ಪ್ರವಳಿಕಾ ಅವರು. 3 ಅಂಕಗಳನ್ನು ಗಳಿಸಿದ್ದಾರೆ. ಅವರಿಗೆ ಚನ್ನಕೇಶವ ಗ್ಲಾಸ್ ಆ್ಯಂಡ್ ಪ್ಲೈವುಡ್ಸ್ ಅವ್ರ ಕಡೆಯಿಂದ ಇದೊಂದು ಪುಟ್ಟ ಉಡುಗೊರೆ. ಏನಂದರೆ ನಿಮಗೆ ಆ ಸಿನಿಮಾಗಳ ಬಗ್ಗೆ ಇರೋವಂಥ ಒಂದು ನಾಲೆಡ್ಜ್ಗೆ ಇದೊಂದು ಗಿಫ್ಟು. ಓಕೆ, ನಿಮಗೂ ಗಿಫ್ಟ್ ಕೊಡ್ತೀವಿ. ಎಷ್ಟಿದ್ರು ನಗ್ನಗ್ತಾ ಮರಿಬೇಕು ನೀವು ಇಲ್ಲಿ ಗೋಡು, ಲೈಫಲ್ಲಿ ಇದ್ದಿದ್ದಿದ್ದೆ. ರೇಷಿಕಾ ಅವ್ರಿಗೆ ಲಿಯಾನ್ಸ್ ಕಡೆಯಿಂದ, ನೀನು ಕುಕ್ಕೀಸ್ ಎಲ್ಲ ತಿಂತೀಯಾ, ಕೇಕ್ಸ್ ಎಲ್ಲ ತಿಂತೀಯಾ, ಆ ಕೇಕ್ ಮೇಲೆ ಈ ಲಿಯಾನ್ಸ್ ಚಾಕೋ ಚಿಪ್ಸ್ಗಳನ್ನ ಹಾಕಿ ತಿನ್ನು, ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ. ಆ್ಯಕ್ಚುಲಿ ನೀನು ಇದನ್ನು ತಿಂದಿರ್ತೀಯ ಅನಿಸುತ್ತೆ. ಇಷ್ಟ ನನಗೆ ಲಿಯಾನ್ಸು? ಎಷ್ಟಿಷ್ಟ? ತುಂಬ ಇಷ್ಟ ಅಂತ ಲಿಯಾನ್ಸು. ಓಕೆ, ಸೋತವ್ರಿಗೆ ಮಾತ್ರ ಕೊಡ್ತೀವಾ ಅಂತ ಕೇಳಬೇಡಿ, ಗೆದ್ದವ್ರಿಗೂ ಕೊಡ್ತೀವಿ. ಲಿಯಾನ್ಸ್ ಕಡೆಯಿಂದ ಈ ಚಾಕೋ ಚಿಪ್ಸ್ ಪ್ರವಳಿಕಿಂಗೆ ಸ್ವೀಟ್ ತಿನ್ನಿ, ಈ ಗಿಫ್ಟ್ನ ಎಂಜಾಯ್ ಮಾಡಿ. ಹಾಗೆ ಈ ಸಿನಿಮಾಗಳ ಬಗ್ಗೆ ಅಂದರೆ ಒಳ್ಳೆ ಒಲವು ಇಟ್ಕೊಳ್ಳಿ, ಸಿನಿಮಾಗಳನ್ನ ನೋಡಿ. ಏನು ಅನ್ನಿಸ್ತು ಈ ಆಟದ ಬಗ್ಗೆ? ತುಂಬ ಇಷ್ಟ ಆಯಿತು ಸರ್, ಖುಷಿ ಕೊಡ್ತು. ಒಂದು ಮೆಮೊರಿಬಲ್ ಸ್ವೀಟ್ ಮೆಮೊರೇಬಲ್. ಪುಟ ನಿಂಗೆ? ತುಂಬ ಇಷ್ಟ ಆಯಿತು ಮತ್ತು ತುಂಬ ಮೆಮೊರಬಲ್ ಆಗಿತ್ತು. ಓಡೋದ್ರೆ ಓಡ್ತಿದ್ರೇನೆ ಚಂದ ಏನಂತೀರ. ನಿನಗೆ ಮಕ್ಕಳ ಸಿನಿಮಾ ಯಾವ್ದಾದ್ರು ನೋಡಿದ್ದೆ ನೀನು? ಮಕ್ಕಳು ರಿಚ್ ನೋಡಿದೆ. ಹೌದಾ? ಹೇಗೆ ಅನ್ನಿಸ್ತು ಅವಾಗ ನಿಂಗೆ ಸಿನಿಮಾ ನೋಡಿದಾಗ? ಅವಾಗ ಚೆನ್ನಾಗಿತ್ತು. ಓಕೆ, ಇದು ನೋಡಿದ್ಯಾ ನೀನು? ಯಾವುದು ಆಮಿರ್ ಖಾನ್ದು ಒಂದು ಸಿನಿಮಾ ಬಂತಲ್ಲ, ಅದು ತಾರೆ ಜಮೀನ್ ಪರ್ ನೋಡಿದ್ಯಾ? ಆ ಮಗು ಎಷ್ಟು ಕಷ್ಟಪಡುತ್ತೆ, ಆಮೇಲೆ ಅದರಲ್ಲಿ ಎಷ್ಟು ಸಕ್ಸಸ್ ಆಗುತ್ತೆ ನೋಡಿ. ಒಂದು ಸಿನಿಮಾ ಹೇಗೆ ಮಕ್ಕಳಲ್ಲಿ ಒಂದು ಉತ್ಸಾಹ ಮೂಡಿಸೋದನ್ನಕ್ಕೆ ತಾರೆ ಜಮೀನ್ ಪರ್ ಕೂಡ ನೋಡಿ ನೀವು. ಅದರಲ್ಲಿ ಆ ಮಗುನ ಎಲ್ಲರೂ ಬೈತಾನೆ ಇರ್ತಾರೆ, ಆ ಪೇರೆಂಟ್ಸ್ ಎಲ್ಲ. ಆದರೆ ಅವನಲ್ಲಿರೋ ಒಂದು ಟ್ಯಾಲೆಂಟ್ನ ಒಬ್ಬ ಟೀಚರ್ ಕಂಡುಹಿಡಿದು ಅವನ್ನ ಮೇಲ್ಗಡೆ ತರ್ತಾನೆ, ಅಂದರೆ ಅವನ್ನ ಸಾಧನೆ ಮಾಡೋಂಗೆ ಮಾಡ್ತಾನೆ. ಸಿನಿಮಾ ಅನ್ನೋದು ಕೆಟ್ಟದಲ್ಲ, ಒಳ್ಳೆ ವಿಷಯಗಳು ತುಂಬ ಇದ್ದಾವೆ. ಕೆಟ್ಟ ಸಿನಿಮಾಗಳನ್ನ ನೋಡಬೇಡಿ, ಒಳ್ಳೆ ಸಿನಿಮಾಗಳನ್ನ ಬಿಡಬೇಡಿ ಅಂತ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ಮೀಟ್ ಮಾಡೋಣ ಅಲ್ವಾ? ಸಿಗೋಣ ಸರ್, ಪಕ್ಕ. ಇವ್ರನ್ನಲ್ಲ, ಬೇರೆಯವ್ರನ್ನ. ಥ್ಯಾಂಕ್ ಯು.